ನಮಸ್ಕಾರ. ಚೌಕಿದಾರ್ ಬಗ್ಗೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸಿನಿಮಾದ ಚೌಕಿದಾರ್ ಬಗ್ಗೆನೇ ಶುರು ಮಾಡಬೇಕು. ಅಂದರೆ CSP ಸರ್ ಬಗ್ಗೆ. ಯೂಶ್ವಲಿ ಆ್ಯಸ್ ಅನ್ ಆ್ಯಕ್ಟರ್ ನಾನು ಯಾವುದೇ ಸೆಟ್ಗೆ ಹೋದಾಗ ನನ್ನ ಒಳಗಡೆ ಒಂದಷ್ಟು ದ್ವಂದ್ವಗಳಿರುತ್ತೆ. ಅಂದರೆ ಈ ಥರ ಮಾಡೋದ ಆ ಥರ ಮಾಡೋದ ಅಂತ. ನನ್ನ ಪ್ರಕಾರ ಇದೊಂದು ಫಸ್ಟ್ ಫಿಲ್ಮ್ ಅಂತ ಹೇಳ್ತೀನಿ. ನಾನು ಯಾವುದೇ ಫ್ಯಾಕಲ್ಟಿ ಮೈಂಡಲ್ಲಿರುವಂಥ ಯಾವುದೇ ಫ್ಯಾಕಲ್ಟಿನ ಯೂಸ್ ಮಾಡದೆ ಮಾಡಿರುವಂಥ ಸಿನಿಮಾ. ಬಿಕಾಸ್ ಅಂಥ ಒಬ್ಬ ಒಳ್ಳೆ ಗೈಡ್ ಇದ್ರು ಚಂದ್ರಶೇಖರ್ ಸರ್. ಪ್ರತಿಯೊಂದು ಕೂಡ ಇದರಲ್ಲಿ ನಾನು ಏನೇ ಮಾಡಿದ್ರು ಕೂಡ ಅಂತ ಹೇಳಿದ್ರು, ಹ್ಞೂ ಅಂತ ಹೇಳಿದ್ರು, ಅದು ಇವರೇ ಹೇಳ್ಸಿರೋದು, ಇವರೇ ಕೊರಿಯೋಗ್ರಾಫ್ ಮಾಡಿ ಹೇಳ್ಸಿರುವಂಥದ್ದು. ಸೊ ಹಾಗಾಗಿ ಏನೇ ಶ್ರೇಯ ಬಂದರು, ಏನೇ ಕ್ರೆಡಿಟ್ ಬಂದರೂ ಸರ್ಗೆ ಬರಬೇಕು. ನಿಜವಾಗ್ಲೂ ನಾನು ಅದೇ ಇವರು ಸಿದ್ದು ಸರ್ ಒಂದು ಇನ್ಸಿಡೆಂಟ್ ಹೇಳಿದ್ರು, ನಾಗರಬಾವಿ ಅನ್ಕೋತೀನಿ ಅದು, ಬಾರ್ ಮುಂದೆ ಅವ್ರು ಹೇಳಿರೋದು ತಪ್ಪ ನೆನಪಾಯ್ತು ನನಗೆ. ನಿಜವಾಗ್ಲೂ ನಾನಾಗಿದ್ದರೆ ನಾನು ಆ ಶಾರ್ಟ್ ಮಾಡ್ತಾನೆ ಇರಲಿಲ್ಲ. ಅಂದರೆ ಸೆಟ್ಟಿಗೆ ಬಂದಮೇಲೆ ಇಟ್ ಇಸ್ ಲೈಕ್ ಕಂಪ್ಲೀಟ್ಲಿ ಇವರಿಗೆ ನಾನು ಸರೆಂಡರ್ ಆಗಿದ್ದರಿಂದ ದೂರದಲ್ಲಿ ಎಲ್ಲೋ ಅವ್ರು ಯಾರು ಕಾಣಿಸಿರ್ಲಿಲ್ಲ. ನಾಗರಬಾವಿಲಿ ಒಂದು ಬ್ಯುಸಿ ಬಾರ್, ಅದು ಬಾರ್ ಹೊರಗಡೆ ನಾನು ಕುಡಿದು ಮಲಗಬೇಕು. ಅಂದರೆ ರಿಯಲ್ ಕುಡಿಯೋದಲ್ಲ, ಕುಡ್ದಿರೋ ಥರ ಮಲಗಬೇಕು. ನನಗೆ ಟೆನ್ಷನ್ ಏನಂದ್ರೆ ಯಾರಾದರೂ ಒಂದು ವಿಡಿಯೋ ಮಾಡಿ ಬಿಟ್ಟು ಪೃಥ್ವಿ ಎಂಬರ್ ಕುಡಿದು ಮಲಗಿದ್ದಾರೆ. ಅಲ್ಲಿ ಡೈರೆಕ್ಟ್ರು ಇಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇಲ್ಲ, ಯಾರೂ ಇಲ್ಲ. ಒಂದು 15 ನಿಮಿಷ ಮಲಗಿಸಿದ್ರೆ ನನ್ನನ್ನ ಫುಲ್ ಟೆನ್ಷನ್. ನಾನು ಇರ್ಲಿ ಏನೇ ಇರಲಿ ಸರ್ ಹೇಳಿದಾರೆ ಅಂತ ಹೇಳಿದ್ರೆ ಮಾಡ್ಬಿಡೋಣ ಅಂತ. ಅದು ನನ್ನ ಪ್ರಕಾರ ನನಗೆ ನನ್ನ ಕರಿಯರಲ್ಲಿ ಒನ್ ಆಫ್ ದ ಮೋಸ್ಟ್ ಚಾಲೆಂಜಿಂಗ್ ಸನ್ನಿವೇಶ ಅದು. ಸೊ ನಿಜವಾಗ್ಲೂ ಅದು ಅಂತ ಧೈರ್ಯ ನಾನು ರಿಯಲ್ ಲೈಫಲ್ಲಿ ಮಾಡಕ್ ಸಾಧ್ಯನೇ ಇಲ್ಲ. ಒಂದು ರೀತಿಲಿ ಒಂದು ಎಕ್ಸ್ಪೀರಿಯನ್ಸ್, ಒಂದು ಓವರ್ಕಮ್ ಮಾಡಿದೀನಿ ಅಂತ ನನ್ಗೆ ಅನಿಸ್ತು. ಲಕ್ಕಿಲಿ ಯಾರು ರೆಕಾರ್ಡ್ ಮಾಡಿಲ್ಲ ಅನ್ಕೋತೀನಿ, ಗೊರೇ ಆಗಿಲ್ಲ, ಯಾವನೋ ಮಲಗಿದಾನೆ ಅಂತ ಬಿಟ್ಟಿದ್ದೆ, ತುಳ್ಕೊಂಡೆಲ್ಲ ಹೋಗಿದ್ದಾರೆ. ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಯೂಶಲಿ ಯಾವುದೇ ಸಿನಿಮಾಗೆ ಒಬ್ಬ ಆಡಿಯನ್ಸ್ ಆಗೋ ಮೊದಲು ನಾವು ಆಕ್ಟರ್ಸ್ ಅಥವಾ ಟೆಕ್ನಿಷಿಯನ್ ಸ್ಕ್ರಿಪ್ಟ್ ಹೋದಾಗ ನಾವು ಆಡಿಯನ್ಸ್ ಆಗಿರ್ತೀವಿ. ಸೊ ಸರ್ ಸ್ಕ್ರಿಪ್ಟ್ ಹೋದಾಗ ನನ್ನ ಲೈಫಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನಾನೇ ಮಾಡ್ಕೊಂಡಿದ್ದೀನಿ ಚೌಕಿದಾರ್ ಸಿನಿಮಾ ಶೂಟಿಂಗ್ ಮೂಲಕ. ಅಲ್ಲಿ ಯಾವುದೋ ಒಂದು ಸೀನಲ್ಲಿ ಇವರು ನನಗೊಂದು ಹೇಳುವಂತ ಸನ್ನಿವೇಶ ಇದೆ, ಒಂದಷ್ಟು ಮಾತುಗಳು ಹೇಳುವಂತ ಸನ್ನಿವೇಶಗಳಿದೆ. ಅವ್ರು ಹೇಳಿದಾಗ ಅದು ನನಗೆ ನಾಟ್ತಾ ಇತ್ತು. ಆಕ್ಟರ್ ಬಿಟ್ಟು ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ನನಗೆ ನಾಟ್ತಾ ಇತ್ತು, ನನ್ನಲ್ಲೂ ಒಂದಷ್ಟು ಬದಲಾವಣೆಗಳು ತರ್ತಾ ಇತ್ತು. ಪ್ರಾಯಶಃ ಅದು ಅವರ ಬರವಣಿಗೆಗೆ ಇರುವಂತಹ ಒಂದು ಕ್ವಾಲಿಟಿ ಅಂತ ಹೇಳ್ಬೋದು. ಇದರಲ್ಲಿ ಆಕ್ಟ್ ಮಾಡುವಂತ ಎಲ್ಲರೂ ಕೂಡ ಇವ್ರನ್ನ ನಾನು ಸ್ಫುರದ್ರೂಪಿ ವಿಲನ್ ಅಂತ ಕರಿತೀನಿ. ಆಕ್ಚುಲಿ ಇವರು ಹೀರೋ ಆಗ್ಬೇಕಿತ್ತು, ಆಗಿದ್ದಾರೆ ಒಂದಷ್ಟು ಸಿನಿಮಾಗಳಲ್ಲಿ. ಅದಕ್ಕೆ ಇವ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅಂತ ಅವ್ರಿಗೆ ಗಡ್ಡ ಎಲ್ಲ ಬಿಡಿಸಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ಈ ಸಿನಿಮಾದಲ್ಲಿ ಧರ್ಮಣ್ಣ ಸರ್ಗೆ. ಅಂಡ್ ಸಾಯಿ ಕುಮಾರ್ ಸರ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಸಿನಿಮಾದ ನಾಯಕ ನಟ ಅವರೇ. ಸ್ಟೋರಿ ರಿವಾಲ್ವ್ ಆಗೋದು ಅವರ ಸುತ್ತ. ಅದು ಥಿನ್ ಲೈನ್, ಪೇರೆಂಟಿಂಗ್ ಅಂದ್ರೆ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅನ್ನೋದು ಥಿನ್ ಲೈನ್ ಅದು. ನಾನು ಒಬ್ಬ ಮಗ, ಅಂದ್ರೆ ನಾನು ಮಗ. ಸೊ ನನ್ನ ತಂದೆಯ ಪರ್ಸ್ಪೆಕ್ಟಿವ್ ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ. ನನಗೆ ಮಗಳಾದ್ಮೇಲೆ ನನ್ನ ತಂದೆಯ ಪರ್ಸ್ಪೆಕ್ಟಿವ್ ನನಗೆ ಗೊತ್ತಾಗಕ್ಕೆ ಶುರು ಆಯ್ತು. ಅದೊಂದು ತುಂಬಾ ಒಂದು ನಾಜೂಕಾದ ವಿಷಯ, ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅನ್ನೋದು. ತೀರಾ ಅವ್ರಿಗೆ ಬೈದು ಬೆಳೆಸಿದ್ರು ಅವರಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತೆ, ಅಥವಾ ತುಂಬಾ ಮುದ್ದು ಮಾಡಿ ಬೆಳೆಸಿದ್ರು ಅವರಲ್ಲಿ ಕೆಟ್ಟ ಪರಿಣಾಮಗಳು ಬೀರ್ಬೋದು. ಸೊ ಅದೊಂದು ಥಿನ್ ಲೈನ್, ಅದನ್ನ ಇವರು ತುಂಬಾ ಚೆನ್ನಾಗಿ ಡೀಲ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಯಾವತ್ತೂ ಕೂಡ ಅಷ್ಟೇ, ಸಿನಿಮಾ ಬರೀ ಒಂದು ಎಂಟರ್ಟೈನ್ಮೆಂಟ್ ಮಾಧ್ಯಮ ಆಗಿ ಉಳಿಯದೆ ಒಂದಷ್ಟು ವಿಷಯಗಳನ್ನ ಜನರಲ್ಲಿ ಯೋಚನೆಗಳನ್ನು ಮೂಡಿಸುವಂತ ಕೆಲಸ ಮಾಡಿದ್ರು. ಟ್ರೈಲರ್ ನೋಡಿದ ತಕ್ಷಣ ಸರ್ ರಾಘವೇಂದ್ರ ಸರ್ ಅವರು ಸಿನಿಮಾ ಬಗ್ಗೆ ಒಂದಷ್ಟು ಮಾತುಗಳನ್ನ ಆಡಿದ್ರು. ಆ ಕೆಲಸ ಸಿನಿಮಾಗಳು ಮಾಡಬೇಕು ಅನ್ನೋದು ನನ್ನ ಆಶಯ. ಅದು ಚೌಕಿದಾರ್ ಮಾಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಅಂಡ್ ಧನ್ಯ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂತ ಅವಕಾಶ ಸಿಕ್ಕಿರೋದು ನನಗೆ ತುಂಬಾ ಖುಷಿ ಆಯ್ತು. ನನಗೆ ಅವ್ರ ಸರ್ ಹೇಳಿದ್ರು ಇದು ತುಂಬಾ ಅರ್ಲಿ ಆಯ್ತು ಅಂತ. ಅದು ನನ್ಗೆ ಗೊತ್ತಿಲ್ಲ, ಅರ್ಲಿ ಆಯ್ತಾ ಲೇಟ್ ಆಯ್ತಾ ಗೊತ್ತಿಲ್ಲ. ಫಸ್ಟ್ ಡೇ ನಾನು ಇವ್ರನ್ನ ಸೆಟಲ್ ನೋಡಿದಾಗ ನಾವು ಒಂದಷ್ಟು ಕೆಲವೊಂದು ಆಡ್ ಲೊಕೇಶನ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ. ಪಾತ್ರ ತೊಳಿತಾ ಇದ್ದಾರೆ, ನಾನು ಸುಮ್ಮನೆ ಹಿಂಗ್ ಟರ್ನ್ ಮಾಡಿ ನೋಡ್ತೀನಿ, ಪಾತ್ರ ತೊಳಿತಿದ್ದಾರೆ. ಧನ್ಯ ಅವರು ಕಂಪ್ಲೀಟ್ಲಿ ಚೇಂಜ್. ನನಗೆ ಏನ್ ಈ ತರ ಅಂದ್ರೆ ನಾನು ಅಲ್ಲೇ ಕೇಳಿದೆ, ಐ ಡೋಂಟ್ ಥಿಂಕ್ ನಿಮ್ ನೆನಪಿದೆ ಎಲ್ಲ ಗೊತ್ತಿಲ್ಲ, ನೀವು ಇದನ್ನ ಮಾಡಿ ಅಭ್ಯಾಸ ಇದೆಯಾ ಅಂತ ಕೇಳಿದೆ. ಇಲ್ಲ, ಮಾಡಿಸ್ತಾ ಇದಾರೆ ಅಂತ ಹೇಳಿದ್ರು. ಸೊ ಪ್ರತಿಯೊಬ್ಬರು ಆಕ್ಟರ್ ಒಬ್ಬ ಡೆಡಿಕೇಟೆಡ್ ಆಗಿ ಮಾಡಿದಾಗ ಒಂದಷ್ಟು ಬದಲಾವಣೆಗಳಾಗುತ್ತೆ. ಸೊ ಇವ್ರು ಈ ತರ ಪಾತ್ರನ ಆಯ್ಕೆ ಮಾಡಿರೋದು ಶ್ಲಾಘನಾರ್ಹ ವಿಷಯ. ಸಾಯಿ ಕುಮಾರ್ ಸರ್ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಶ್ವೇತಾ ಮ್ಯಾಮ್ ಅವರು, ಸುಧಾರಾಣಿ ಮ್ಯಾಮ್ ಅವರು, ಅಂಡ್ ಸಚಿನ್ ಬಸ್ರೂರ್ ಅವರ ಮ್ಯೂಸಿಕ್ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ಒಂದು ಹಾಡು ದಯವಿಟ್ಟು ಬೇಗ ರಿಲೀಸ್ ಮಾಡಿ ಸರ್. ಸಿನಿಮಾ ರಿಲೀಸ್ ಆದ್ಮೇಲೆ ರಿಲೀಸ್ ಮಾಡಬೇಡಿ, ಬೇಗ ಮಾಡಿ. ಅಲ್ಲ, ಯೂಶಲಿ ಇದೆಲ್ಲ ಇಂಟರ್ನಲ್ ಟಾಕ್ಸ್, ಇಲ್ಲೇ ಟಾಕ್ಸ್ ಮಾಡ್ತೀನಿ ಸರ್, ಪ್ಲೀಸ್ ಸರ್ ರಿಲೀಸ್ ಮಾಡಿ ಸರ್ ಬೇಗ. ಇವರು ಭಯ ಬಿದ್ದದ್ದು
ಸ್ವಾಮಿಗಳ ಜೊತೆ ನನಗೆ ಮಾರ್ಷಲ್ ಆರ್ಟ್ಸ್ ಭಾಳ ಇಷ್ಟ. ಸೊ ಈ ಸಿನಿಮಾ ಮಾಡಿದಾಗ ಯೂಶಲಿ ಲವರ್ ಬಾಯ್ ಆಗಿ ಒಂದಷ್ಟು ಸಿನಿಮಾಗಳು ಮಾಡ್ತಾ ಇದ್ದೆ. ಈ ಸಿನಿಮಾದಲ್ಲಿ ನನಗೆ ಟ್ರೈನ್ ಮಾಡೋ ಅವಕಾಶ ಸಿಕ್ತು. ಒಂದು ಒಳ್ಳೆ ಡೇಸ್ ಅದು. ಅಂದರೆ ನನಗೆ ಭಾಳ ಇಷ್ಟ ಟ್ರೈನಿಂಗು. ಮಣಿ ಮಾಸ್ಟ್ರು ತುಂಬ ಚೆನ್ನಾಗಿ ಟ್ರೈನ್ ಮಾಡಿದರು. ಓವರ್ ಆಲ್ ಒಂದು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಔಟ್ ಆ್ಯಂಡ್ ಔಟ್ CSB ಸ್ಟೈಲ್ ಆಫ್ ಸಿನಿಮಾ, ಚಂದ್ರಶೇಖರ್ ಸರ್ ಅವರ ಶೈಲಿಯ ಸಿನಿಮಾ. ಸೊ ಹಾಗಾಗಿ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಥ್ಯಾಂಕ್ ಯು. ಸೊ ಯಾವುದೇ ಒಂದು ಹೀರೋ ಪಾತ್ರನ ಅಪ್ರೋಚ್ ಮಾಡಿದಾಗ ಅದರಲ್ಲೊಂದು 40-50% ನನ್ನ ತಂದೆನ ನಾನು ಟ್ರೈ ಮಾಡ್ತಾ ಇರ್ತೀನಿ. ಸೊ ನನಗೆ ಖಂಡಿತವಾಗ್ಲೂ ತುಂಬ ಕನೆಕ್ಟ್ ಆಗಿದೆ. ಆ್ಯಂಡ್ ಸಾಯಿ ಕುಮಾರ್ ಸರ್ ಅವರು ಆ ತಂದೆ ಪಾತ್ರವನ್ನು ಪ್ಲೇ ಮಾಡಿದ್ದಾರೆ. ಸಾಯಿ ಕುಮಾರ್ ಸರ್ ಅವರು ತುಂಬ ಸಾಫ್ಟ್ ಅಪ್ಪ ಆಗಿದೆ, ನನ್ನ ತಂದೆ ಸ್ವಲ್ಪ ಸ್ಟ್ರಾಂಗ್ ಅಪ್ಪ. ಸೊ ಹಾಗಾಗಿ ಬಟ್ ಅದೇ ನಾನು ಹೇಳಿದಾಗೆ ಮಕ್ಕಳು ಹೇಗಿರಬೇಕು, ತಂದೆ ಹೇಗಿರಬೇಕು, ಎರಡನ್ನೂ ಈ ಸಿನಿಮಾದಲ್ಲಿ ತುಂಬ ನೀಟಾಗಿ ಸರ್ ಅವರು ಹೇಳಿದ್ದಾರೆ. ಅಂದರೆ ಮೊದಲನೇದಾಗಿ ನಮ್ಮ ಮಾಧ್ಯಮದ ಮಿತ್ರರಿಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸಲ ನೀವು ಬಂದು ನಮಗೆ ಈ ಥರ ಪ್ರೋತ್ಸಾಹ ಕೊಡ್ತಾ ಇರ್ತೀರ. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ನಮ್ಮ ಕಾಸ್ಟ್ ಇಲ್ಲೇ ಇದೆ, ನಮ್ಮ ಕಾಸ್ಟ್, ನಮ್ಮ ಕ್ರೂ, ಅವ್ರಿಗೂ ಕೂಡ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಡೈರೆಕ್ಟರಿಂದ ನಾನು ಶುರು ಮಾಡ್ತೀನಿ. ಚಂದ್ರಶೇಖರ್ ಸರ್ ಈ ಪಾತ್ರದಲ್ಲಿ ನನ್ನನ್ನು ನೋಡಿದ್ರು ಅಂದರೆ ನನಗದು ಅದೇ ಒಂದು ದೊಡ್ಡ ವಿಷಯ. ಸೊ ಅವರು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆನ ನಾನು ಇಲ್ಲಿವರೆಗೂ ತಗೊಂಬಂದಿದ್ದೀನಿ ಅಂತ ಹೇಳ್ಬೋದು. ಈ ಪಾತ್ರ ನನಗೆ ತುಂಬ ವಿಭಿನ್ನ ಅಂತಲೇ ಹೇಳ್ಬೋದು. ಆ ಒಂದು ಅನುಭವನೇ ಬೇರೆ ಥರ ಇತ್ತು ನನಗೆ. ಜೀವನದಲ್ಲಿ ನಾನು ಆ ಥರ ಕಾಣಿಸ್ಕೊಳ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಲ್ಲಿ ಹೋಗ್ತೀನಿ, ಆ ಥರ ಒಂದು ರೇಷ್ಮೆ ಬ್ಯಾಕ್ಗ್ರೌಂಡಲ್ಲಿ ನಾನು ಅಲ್ಲಿ ನೋಡಿದ್ದಿರ್ಬೋದು, ಕಲ್ತಿದ್ದಿರ್ಬೋದು. ಬಹಳ ನನಗೆ ಲೈಫಲ್ಲೇ ಬೇರೆ ಎಕ್ಸ್ಪೀರಿಯನ್ಸ್ ಅದು. ಸೊ ಆ್ಯಕ್ಟಿಂಗ್ ಮಾಡಿದಾಗ ನಾವು ಬೇರೆ ಬೇರೆ ಅಂದರೆ ಬೇರೆ ಬೇರೆ ಲೈಫ್ಸ್ನ ಲೀಡ್ ಮಾಡ್ಬೋದು. ಸೊ ಈ ಸಿನಿಮಾದ ಮೂಲಕ ನನಗದು ಕಾಣಿಸ್ತು. ಆ್ಯಂಡ್ ನಮ್ಮ ಪೃಥ್ವಿಯವ್ರ ಬಗ್ಗೆ ಹೇಳಬೇಕಿದ್ರೆ ಆನ್ ಸೆಟ್ ಅವರ ಡೆಡಿಕೇಶನ್ ನನಗೆ ಬಹಳ ಇಂಪ್ರೆಸ್ ಆಯಿತು. ಆ್ಯಂಡ್ ಅವ್ರನ್ನ ನೋಡಿ ನಾನು ಕೂಡ ಓಕೆ, ನಾನು ಇನ್ನೂ ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಬೋದೇನೋ ಅಂತ ಅನಿಸ್ತು. ಈಸ್ ಬ್ರಿಲಿಯಂಟ್ ಆ್ಯಕ್ಟರ್. ಆ್ಯಂಡ್ ಮೊದಲಿಂದನೂ ನಾನು ನಮ್ಮ ಮಮ್ಮಿ ಅವರು ಒಂದು ಸಿನಿಮಾ ನೋಡಿ ಅಂದ್ಕೊಂಡಿದ್ವಿ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ. ಸೊ ಈ ಸಿನಿಮಾದ ಮೂಲಕ ಅದು ಕೂಡ ನನ್ನ ಒಂದು ವರ್ಷ ಕಂಪ್ಲೀಟ್ ಆಯಿತು. ಆ್ಯಂಡ್ ಸಾಯಿ ಕುಮಾರ್ ಸರ್ ಬಗ್ಗೆ ನಾನು ಮಾತಾಡಲೇಬೇಕು. ಐ ಹ್ಯಾವ್ ಬಿನ್ ಅ ಫ್ಯಾನ್ ಆಫ್ ಹಿಸ್. ತುಂಬ ವರ್ಷಗಳಿಂದ ಅವ್ರನ್ನ ಭೇಟಿ ಆಗಬೇಕು, ಅವ್ರ ಹತ್ರ ಮಾತಾಡಬೇಕು, ಅವ್ರ ಡೈಲಾಗ್ ಕೇಳಬೇಕು ಅಂತ ನನಗೆ ಆಸೆ ಇತ್ತು. ಸೊ ಆನ್ ಸೆಟ್ ಅವರು ಕೂಡ ಬಹಳ ಎನರ್ಜೆಟಿಕ್ ಆಗಿರ್ತಾರೆ. ವಯಸ್ಸಲ್ಲಿ ಅವ್ರು ನಮಗಿಂತ ಎಷ್ಟೋ ದೊಡ್ಡವ್ರು ಇರ್ಬೋದು, ಆದರೆ ಆನ್ ಸೆಟ್ ಎಲ್ರಿಗಿಂತ ಅವರೇ ಆ್ಯಕ್ಟಿವ್ ಆಗಿದ್ದಿತ್ತು. ಸೊ ಇಟ್ ವಾಸ್ ಅ ಬ್ಲೆಸ್ಸಿಂಗ್ ಅವ್ರ ಜೊತೆ ಕೆಲಸ ಮಾಡಿದ್ದು. ಆ್ಯಂಡ್ ಅವ್ರು ನನಗೆ ಅವ್ರ ಒಂದು ಫೇಮಸ್ ಡೈಲಾಗ್ ಕೂಡ ಹೇಳಿ ಒಂದು ವಿಡಿಯೋ ರೆಕಾರ್ಡ್ ಮಾಡಿಸ್ಕೊಟ್ರು. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಧರ್ಮ ಸರ್ ಅವ್ರ ಜೊತೆ ಕೂಡ ನಂದು ಒಂದು ಸೀಕ್ವೆನ್ಸ್ ಬರುತ್ತೆ. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಅವ್ರು ಹೇಳಿದ ಮಾತಿಗೆ. ನನ್ನ ಪರ್ಫಾರ್ಮೆನ್ಸ್ ಅವ್ರು ಇಷ್ಟಪಟ್ಟರು ಅಂತ. ಯಾಕಂದರೆ ಅವರೇ ಎಷ್ಟು ದೊಡ್ಡ ಕಲಾವಿದರಲ್ವಾ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದ್ಯಾಟ್. ನಮ್ಮ ಸಿನಿಮಾಟೋಗ್ರಾಫರ್ ಇರ್ಬೋದು, ನಮ್ಮ ಸ್ಟಂಟ್ ಮಾಸ್ಟರ್, ಎಲ್ರಿಗೂ ಐ ವಾಂಟ್ ಟು ಜಸ್ಟ್ ವಿಶ್ ದೆಮ್ ಆಲ್ ಲಕ್. ಪ್ರತಿ ಸಿನಿಮಲ್ಲೂ ಯಾರಾದರೂ ಒಬ್ಬ ಚೀಫ್ ಟೆಕ್ನಿಷಿಯನ್ ಒಬ್ಬರು ಟ್ರೈ ಮಾಡ್ತೀನಿ. ಸುಬ್ರಹ್ಮಣಿ ಅಂತ ಸ್ಟಂಟ್ ಕೊರಿಯೋಗ್ರಾಫರು, ಫೈಟ್ ಮಾಸ್ಟ್ರು, ಸ್ವಲ್ಪ ಫಸ್ಟ್ ಸಿನಿಮಾ ಅದು. ಬನ್ನಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಬೇಕು ನಿಮ್ಮ ಮುಂದೆ. ಅಷ್ಟು ಜನ ಹುಡುಗರು ಬೈಕಲ್ಲಿ ಟೈಟ್ಲ್ ಕಾರ್ಡ್ ಮೇಲೆ ಬರುತ್ತೆ ಅದು, ಮತ್ತು ಒಂದಷ್ಟು ಜನ ಹುಡುಗರು ಪಲ್ಟಿ ಹೊಡಿದಾರಲ್ಲ, ಅದರಲ್ಲಿ ಇವರು ಫೈಟ್ ಸ್ಟಂಟ್ ಹುಡುಗರು, ತುಂಬ ಸಣ್ಣ ಹುಡುಗ, ಅಂದರೆ ಅಷ್ಟು ಆಲೆ ಒಂದು 8 ವರ್ಷ ಆಯಿತು. ನಾನು ನಿಜವೂ ಅವ್ರು ನೋಡಿ ನಾವು ರೈತರು ಫ್ಯಾಮಿಲಿಯಿಂದ ಬಂದವರು ಈ ಥರದ ಹುಡುಗರುಗಳನ್ನ ಆ ಥರದ ವಿಚಾರನೇ ನೋಡಿರಲಿಲ್ಲ. ಯಾರಿಗೂ ಇವರೆಲ್ಲ ಹಿಂಗೆ ಪಲ್ಟಿ ಹೊಡಿತಾರಲ್ಲ ಇವರು ಅನ್ಸೋದು. ಆ ಹುಡುಗ ಅವತ್ತಿಂದ ಕಂಟಿನ್ಯೂಸ್ ಎಫರ್ಟ್. ಚಿಕ್ಕ ಹುಡುಗ, ಬಟ್ ಅದು ದೊಡ್ಡ ಪ್ರತಿಭೆ. ಖಂಡಿತ ದೊಡ್ಡದಾಗಿ ಬೆಳೀತಾರೆ, ನಿಮ್ಮ ಆಶೀರ್ವಾದ ಇರಲಿ ಅವ್ರಿಗೆ. ಅವನ ವಿಚಾರಗಳೇ ಬೇರೆ. ಅವತ್ತಿಂದ ಇವತ್ತಿನವರೆಗೂ ಒಂದು 7-8 ಇಯರ್ಸಲ್ಲಿ ನಾನು ಮೂಮೆಂಟ್ ನೋಡಿದ್ದೀನಲ್ಲ, ನಿಜವಾಗ್ಲೂ ಅದ್ಭುತವಾದ ಫೈಟ್ ಮಾಸ್ಟರ್ ಆಗಿ ಆಗ್ತಾರೆ ಅವರು. ನಾನು ಆ ಒಂದು ಕಾನ್ಫಿಡೆನ್ಸ್ ಮೇಲೆ, ಆಮೇಲೆ ಅಷ್ಟೇ ಒಳ್ಳೆ ಮನಸ್ಸಿದೆ,
ಬೆಳೀಲಿ ಸುಬ್ರಹ್ಮಣಿ ಸ್ವಾಮಿ ಶರಣಮಯ್ಯಪ್ಪ ಒಳ್ಳೆಯದಾಗಿ. ಎರಡನೇದಾಗಿ ನಾನು ಆ್ಯಕ್ಚುಲಿ ಯಾವಾಗಲೇ ಹೇಳಿದೆ, ಇದು ನಾನು ಎಲ್ಲ ವಿಚಾರಗಳನ್ನ ನಿಮ್ಮ ಮುಂದೆಗಡೆ ಹಂಚ್ಕೊಳ್ಳೋದು. ಯಾಕಂದರೆ ಇದು 3ನೇ ಪ್ರೆಸ್ ಮೀಟ್. ಅದು ಮುಹೂರ್ತ ಆದಮೇಲೆ ಕುಂಬಳಕಾಯಿ ಆದಮೇಲೆ ಮೇನ್ ಟ್ರೈಲರ್ ಬಿಟ್ಟಿದ್ವಿ. ನೆಕ್ಸ್ಟ್ ಸಿನಿಮಾ ರಿಲೀಸ್ಗೆ 4 ಇದು ಪ್ರೈವೇಟಾಗಿ ಇರಲಿ ಅನ್ನೋ ಕಾರಣಕ್ಕೆ ನಾನೇ ಸ್ವಲ್ಪ ಒಂಚೂರು ಇದು ಯಾರು ಬೇಡ, ಪ್ರೆಸ್ ಮಾತ್ರ ಇರಲಿ, ಅವ್ರ ಮುಂದೆಗಡೆ ಅವ್ರು ತೋರ್ಸೋಣ, ಅವರು ಇದಾಗಿ ನೋಡಲಿ. ಯಾಕಂದರೆ ಎಲ್ಲೋ ಓದೋದು ನೆನಪು ನನಗೆ ಏನಂತಂದರೆ, ಒಬ್ಬ ಒಳ್ಳೆ ಡೈರೆಕ್ಟ್ರಿಗೆ ಬಾಯಿ ಇರಬಾರ್ದಂತೆ, ಜಾಸ್ತಿ ಮಾತಾಡಬಾರ್ದಂತೆ. ಅದು ಈ ಕಾಲದಲ್ಲಿ ತುಂಬ ಚೆನ್ನಾಗಿ ಅಪ್ಲೈ ಆಗುತ್ತದೆ. ಎಲ್ಲ ಜಾಸ್ತಿ ಎಲ್ಲ ಮಾತಾಡಬೇಡ, ನಿನಗೆ ಅಂತ ಒಂದು ಸ್ಕ್ರೀನ್ ಕೊಟ್ಟಿದ್ದೀವಿ, ಒಂದು ಸ್ಪೇಸ್ ಕೊಟ್ಟಿದ್ದೀವಿ, ಅದೇನು ಮಾಡ್ತೀಯ ಅದನ್ನು ಮಾಡು, ತೋರಿಸು, ಅಷ್ಟೇ ಹೇಳೋದು ಇವಾಗಿನ ಆಡಿಯನ್ಸು. ಸೊ ಹಾಗಾಗಿ ನಾನು ಏನು ಹೇಳಬೇಕು ಅದನ್ನೆಲ್ಲ ನಾನು ಮೆಟೀರಿಯಲಲ್ಲಿ ಹೇಳಿದ್ದೀನಿ. ನಿಮ್ಮ ಆಶೀರ್ವಾದ ಇರಲಿ. 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಬಟ್ ಈ ಸಿನಿಮಾ ಸ್ಟಾರ್ಟ್ ಮಾಡೋದಕ್ಕೆ 3 ವರ್ಷದ ಮುಂಚೆನೇ ನನಗೆ ಹೇಳ್ತಾರೆ, ಏನೋ ಒಂದು ಪಾತ್ರ ಅಂದ್ಕೊಂಡಿದ್ದೀನಿ, ಖಂಡಿತವಲ್ಲ ಅದು ನಿಮ್ಮನ್ನು ಮಾಡಿಸ್ಬೇಕು ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಹಾಗೆ ಅಂತ ಹೇಳ್ತಿದ್ರು. ಈ ಥರ ನನಗೆ ಇಂಡಸ್ಟ್ರಿಯಲ್ಲಿ 250 ಸಿನಿಮಾ ಸುಮಾರು ಜನ ಡೈರೆಕ್ಟರ್ಗಳು ಈ ಥರ ಹೇಳ್ತಾರೆ. ಬಟ್ ಸಿನಿಮಾ ಸ್ಟಾರ್ಟ್ ಆದಾಗ ಮರ್ತೇ ಬಿಟ್ಟಿರ್ತಾರೆ, ಇಲ್ಲ ಹೇಳ್ಬಿಟ್ಟಿದ್ದೀವಿ ಅಂತ ಯಾವುದೋ ಒಂದು 2 ದಿನದ ಪಾತ್ರ ಕರೆದುಬಿಟ್ಟಿರೋರು ಇದ್ದಾರೆ. ಆದರೆ ಮಾತು ಕೊಟ್ಟಂತೆ 3 ವರ್ಷದಿಂದ ಹೇಳ್ತಾ ಬಂದು ಮತ್ತೆ 1 ವರ್ಷ ಗ್ಯಾಪ್ ಆಯಿತು ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ. ತಕ್ಷಣ ಕರೆದು ಈ ಥರ ಹೇಳಿದ್ರು, ನಾನು ಹೇಳಿದ್ದೆ ನಿಮ್ಗೆ ಅದೇ ಪಾತ್ರ ಈ ಥರ ಹಿಂಗೆ ಮಾಡಿದ್ದೀನಿ ಅಂದರು. ಅದರಲ್ಲೂ ನನ್ನ ಕೆರಿಯರಲ್ಲಿ ಇದು ತುಂಬ ಒಂದು ಚಾಲೆಂಜಿಂಗ್ ಪಾತ್ರ ಇದು, ಅಂಥ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಈಗ ತಾವು ಕೇಳಿದಾಗೆ ಈ ಸಿನಿಮಾದಲ್ಲಿ ಏನೇನು ಕನೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಫಾದರ್ ಸೆಂಟಿಮೆಂಟ್, ಒಂದು ಎಮೋಷನಲ್. ನನ್ನ ಪಾತ್ರ ಒಬ್ಬ ನಿಜವಾಗ್ಲೂ ಈಗಿನ ಜನ್ರೇಷನ್ ತುಂಬ ನಡೀತಾ ಇದೆ ಆ ವಿಚಾರ. ಒಂದು ಸಿಲ್ಲಿ ಮ್ಯಾಟ್ರಿಗೆ ಅತ್ಯಂತ ಆತ್ಮೀಯ ಗೆಳೆಯರು ಅಷ್ಟು ಚೆನ್ನಾಗಿರ್ತಾರೆ. ಒಂದು ಸಿಲ್ಲಿ ಮ್ಯಾಟ್ರ್, ಅದು ಅವನದು ತಪ್ಪಿರಲ್ಲ, ಎರಡೂ ತಪ್ಪಿರಲ್ಲ. ಯಾರೋ ಮುಂದೆ ಒಂದು ಸಣ್ಣ ಅವಮಾನ ಆದರೆ ಹೆಂಗೆ ದ್ವೇಷ ಕಾರ್ತಾರೆ, ಹೆಂಗೆ ದ್ವೇಷ ಸಾಧಿಸ್ತಾರೆ ಅನ್ನೋದು ನನ್ನ ಪಾತ್ರದಲ್ಲಿ ಇದೆ ಈ ಸಿನಿಮಾದಲ್ಲಿ. ಅದು ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಎಂಟೈರ್ ಈ ಸಿನಿಮಾದಲ್ಲಿ ನಮ್ಗೆ ತುಂಬ ಖುಷಿ ಏನಂದರೆ, ನಮ್ಮ ಪೃಥ್ವಿ ಎಂಬಾರು ದಿಯಾ ಪಿಕ್ಚರ್ ನಾನು ನೋಡಿದಲ್ಲೇ ಇಟ್ಕೊಂಡೆ, ಒಂದು ಒಳ್ಳೆ ಪರ್ಫಾರ್ಮರ್, ಒಳ್ಳೆ ಅಸೆಟ್ ನಮ್ಮ ಇಂಡಸ್ಟ್ರಿಗೆ ಅಂತ. ಅದೇ ಥರದಲ್ಲಿ ಈ ಸಿನಿಮಾದಲ್ಲಿ ಒಂದು ಆ್ಯಕ್ಷನ್ ಓರಿಯೆಂಟಾಗಿ ಒಂದು ರಫ್ ಲುಕ್ಕಲ್ಲೂ ಭಾಳ ಒಳ್ಳೆ ಒಳ್ಳೆ ಮೋಲ್ಡ್ ಆಗ್ತಾರೆ. ಭಾಳ ಖುಷಿ ಆಗುತ್ತೆ ಅವರ ಒಂದು ಪರ್ಫಾರ್ಮೆನ್ಸ್ ನೋಡಿದ್ರೆ. ಭಾಳ ಚೆನ್ನಾಗಿ ಬಂದಿದೆ ಅವ್ರದ್ದು. ನಮ್ಮ ಧನ್ಯರಾಮ್ ಕುಮಾರ್ ಜೊತೆ ವರ್ಕ್ ಮಾಡಿದ್ದು ನಮ್ಗೆ ಖುಷಿ ಆಯಿತು. ಅವರು ಭಾಳ ಚೆನ್ನಾಗಿ ಇದರಲ್ಲಿ ತುಂಬ ಎಮೋಷ್ನಲ್ ಸೀನ್ಸ್ ಇದೆ, ಭಾಳ ಇದಿದೆ, ಅದೆಲ್ಲ ಭಾಳ ಚೆನ್ನಾಗಿ ಮಾಡಿದ್ರು. ನಾನು ನೋಡಿದೆ, ನಮ್ಮದು ಕಾಂಬಿನೇಷನ್ ಇದೆ ಅದು ಒಂದು ಸೀನಲ್ಲಿ, ಅದೊಂದು ಖುಷಿ ಆಯಿತು. ಇನ್ನು ನಮ್ಮ ಅದೇ ನಿರ್ದೇಶಕರ ಬಗ್ಗೆ ಮಾತಾಡೋಂಗೆ ಇಲ್ಲ, ಅವರು ಎಲ್ಲ ಸ್ಟ್ರೈಟ್ ಪಿಕ್ಚರೇ ಮಾಡೋದು. ಅದು ನಮಗೆ ನಿಜವಾಗ್ಲೂ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿ ಬೇಕಾಗಿರೋ ವಿಚಾರ. ಈಗ ನಿಮಗೆ ಗೊತ್ತು, ಎಲ್ಲ ಸಿನಿಮಾ ಎಲ್ಲ ಥರದಲ್ಲೂ ರೀಮೇಕು, ಡಬ್ಬಿಂಗು, ಇನ್ನು ಲ್ಯಾಂಗ್ವೇಜಸ್ ಎಲ್ಲ ಥರ ಬಂದ್ಬಿಟ್ಟಿದೆ ಈಗ. ಅಂಥದ್ರಲ್ಲೂ ಒಂದು ಧೈರ್ಯ ಮಾಡಿ ಇಂಥ ಪಿಕ್ಚರ್ ಮಾಡೋದಕ್ಕೆ ಇವ್ರಿಗೆ ಬೆನ್ನೆಲುಬಾಗಿ ನಿಂತಿರೋದು ಸೇಮ್ ಹೆಸರು ಚಂದ್ರಶೇಖರ್, ನಮ್ಮ ಪ್ರಿನ್ಸಿಪಲ್ ಕಾಂಡಿಲ್ಲ ಅವರು ನಿರ್ಮಾಪಕರು. ನಿಜವಾಗ್ಲೂ ತುಂಬ ಒಳ್ಳೆ ಸಪೋರ್ಟ್ ಮಾಡಿದ್ರು, ನಮಗೆಲ್ಲ ಭಾಳ ಚೆನ್ನಾಗಿ ನೋಡಿಕೊಂಡ್ರು, ಭಾಳ ಚೆನ್ನಾಗಿತ್ತು. ಇನ್ನು ಸಚಿನ್ ಬಸೂರ್ ಅವ್ರ ಬಗ್ಗೆ ಹೇಳೋದು, ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ, ಇದು ನೋಡಿದಾಗ ಖುಷಿ ಆಯಿತು. ಇನ್ನು ನಮ್ಮ ಕ್ಯಾಮ್ರಾಮ್ಯಾನು ಭಾಳ ಚೆನ್ನಾಗಿ ನಮ್ಮನ್ನೆಲ್ಲ ತೋರಿಸಿದ್ದಾರೆ, ಅದನ್ನು ಭಾಳ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನಮಸ್ಕಾರ.